ಶಿವಮೊಗ್ಗದಲ್ಲಿ ಹೆಚ್ಚುತ್ತಿರುವ ಅಪರಾಧ ನಿಯಂತ್ರಣಕ್ಕೆ ಪೊಲೀಸ್ ಸಿಬ್ಬಂದಿ ಕೊರತೆ ನೀಗಿಸುವಂತೆ ಅಧಿವೇಶನದಲ್ಲಿ ಎಸ್ಎನ್ ಚನ್ನಬಸಪ್ಪ ಗೃಹ ಸಚಿವರಿಗೆ ಆಗ್ರಹಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಶಿವಮೊಗ್ಗ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿರುವ ಸಿಬ್ಬಂದಿಗಳ ಕೊರತೆ ಕುರಿತು ಮಹತ್ವದ ವಿಷಯವನ್ನ ಸದನದ ಗಮನಕ್ಕೆ ತಂದಿದ್ದಾರೆ. ಶಾಸಕರು ವಿಶೇಷವಾಗಿ ಬೆಳೆಯುತ್ತಿರುವ ಶಿವಮೊಗ್ಗ ಮಹಾನಗರದ ಪ್ರಸ್ತುತ ಭದ್ರತಾ ಸವಾಲುಗಳ ಕುರಿತು ಪ್ರಸ್ತಾಪಿಸಿ, ಪೊಲೀಸ್ ಸಿಬ್ಬಂದಿಯ ಕೊರತೆಯಿಂದಾಗಿ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ, ನಗರದ ಹೊರವಲಯಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಎದುರಾಗುತ್ತಿರುವ ಗಂಭೀರ ಸಮಸ್ಯೆಗಳ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗವು ವೇಗವಾಗಿ ವಿಸ್ತರಿಸುತ್ತಿರುವ ನಗರವಾಗಿದ್ದು ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯಾಗಿಲ್ಲ. ಇದು ನಾಗರಿಕರ ಸುರಕ್ಷತೆಯ ಮೇಲೆ ನೇರ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ, ಅಪರಾಧಿಗಳಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇನ್ನು ಶಿವಮೊಗ್ಗ ನಗರದ ಜನತೆಯ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಪುನರ್ ಸ್ಥಾಪಿಸಲು ಅಗತ್ಯವಿರುವಷ್ಟು ಪೊಲೀಸ್ ಸಿಬ್ಬಂದಿಗಳ ಖಾಲಿ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡುವಂತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸದನದಲ್ಲಿ ಒತ್ತಾಯಿಸಿದ್ದಾರೆ. 1553ನೇ ಪ್ರಶ್ನೆಯನ್ನ ಸನ್ಮಾನ್ಯ ಗೃಹ ಸಚಿವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ. ಅದರ ಉತ್ತರದಲ್ಲಿ ಅನುಬಂಧದಲ್ಲಿ ಎಲ್ಲ ಹೇಳಿದೆ ಅನ್ನೋ ಸಂಗತಿನ ಹೇಳಿದ್ದಾರೆ. ಅದರ ಅನುಬಂಧದ ಕಾಪಿ ನನಗೆ ಕೊಡ್ಲಿಲ್ಲ. ಇದು ಮೊದಲನೇದು. ಆದ್ರೆ ಎರಡನೇ ಸಂಗತಿ ಅಂತ ಹೇಳಿದ್ರೆ, ಶಿವಮೊಗ್ಗ ಬಹಳ ಬೆಳೀತಾ ಇರುವಂತ ಸಂಗತಿ. ಔಟ್ಸ್ಕರ್ಟು ತುಂಬಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ನಾವು. ಸಿಬ್ಬಂದಿ ಕೊರತೆ ಇರುವಂತದ್ದಂತೂ 100% ಸತ್ಯ. ಆ ಕೊರತೆಗಳನ್ನು ನೀಗಿಸುವಂತದ್ರೊಳಗಡೆ ತಾವು ಸ್ವಲ್ಪ ದಯಮಾಡಿ, ಯಾಕಂದ್ರೆ ಈ ಹಿಂದೂ ಕೂಡ ನಿಮ್ಮ ಜೊತೆ ನಾನು ಮಾತುಕತೆ ಪರ್ಸನಲ್ ಆಗಿ ಬಂದು ಮಾತಾಡಿದ್ದೇನೆ. ಅದು ಎಲ್ಲೋ ಒಂದ್ ಕಡೆಗೆ ನಮಗೆ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಮಗೆ ಬೇರೆ ಬೇರೆಯವ್ರನ್ನ ಸಹಕಾರ ತಗೊಂಡು ಮಾಡಬೇಕು ಅಂತ ಹೇಳ್ತೀವಿ. ಆದ್ರೆ ಅಲ್ಲೆಲ್ಲೋ ಒಂದ್ ಕಡೆಗೆ ನಮಗೆ ಅವರಿಗೆ ಕೊಡಬೇಕಾದಂತ ಫೆಸಿಲಿಟೀಸ್ ಕೊಡೋಕ್ಕೂ ನಮಗೆ ಅವಕಾಶ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಗಂಭೀರವಾಗಿ ತಾವು ಯೋಚನೆ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಮ್ದು ಇನ್ಸ್ಪೆಕ್ಟರ್ ಇರುವಂತ ಸ್ಟೇಷನ್ಗಳ ಸಂಖ್ಯೆನೂ ತುಂಬಾ ಇದೆ. ನಮ್ದು ಅಲ್ಲಿಗೆ ಹತ್ತತ್ರ ಸುಮಾರು 70 ಜನ ಅಲ್ಲಿ ಇರಬೇಕಾಗತ್ತೆ ಪೊಲೀಸ್. ಆದ್ರೆ 35 40 ಜನ 45 ಜನ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಆದ್ರೆ ತುಂಬಾ ಕಳ್ಳತನಗಳು ಬೇರೆ ಬೇರೆಯ ಸಂಗತಿಗಳನ್ನು ನೋಡಿದ್ರೆ ಭಯ ಆಗತ್ತೆ ಶಿವಮೊಗ್ಗದಲ್ಲಿ ನಮಗೆ. ಸೊ ಹೀಗಿರ್ಬೇಕಾದ್ರೆ ನಮಗೆ, ಯಾಕಂದ್ರೆ ಮೊನ್ನೆ ನಾನು ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಹೋಗಿದ್ದೆ ಸರ್. ಹೋದಂತ ಸಂದರ್ಭದೊಳಗಡೆ ಅವ್ರು ಹೇಳಿದಂತ ಸಂಗತಿ, ಇನ್ಸ್ಪೆಕ್ಟರ್ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಮ್ಮದು ಸಿಬ್ಬಂದಿ ಇಲ್ಲ, ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ತಗೊಳಕ್ಕೂ ಕೂಡ ವ್ಯವಸ್ಥೆಗಳು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಗಂಭೀರ ನಿಮ್ಮ ಹತ್ರ ಮೊನ್ನೆ ಚರ್ಚೆ ಮಾಡಿದ್ದಾನೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಶಿವಮೊಗ್ಗ ನಗರಕ್ಕೆ ಬಂದು ಹೋಗಿದ್ದಾರೆ. ಒಟ್ಟಾರೆ ಶಿವಮೊಗ್ಗದ ವ್ಯವಸ್ಥೆ, ಶಿವಮೊಗ್ಗ ಜಿಲ್ಲೆಯ ವ್ಯವಸ್ಥೆ, ಭದ್ರಾವತಿ ಅಂತೂ ದೇವರೇ ಕಾಪಾಡಬೇಕು ನಮಗೆ. ಶಿವಮೊಗ್ಗ ನಗರದ ಜೊತೆಗೆ ಭದ್ರಾವತಿ ಹತ್ರದೊಳಗೆ ಹೊಂದ್ಕೊಂಡಿರುವಂತ ಒಂದು ನಗರ. ಪರಿಸ್ಥಿತಿ ಹೀಗಿದೆ ಸರ್. ಇದನ್ನು ಗಂಭೀರವಾಗಿ ನೀವು ಸ್ವೀಕಾರ ಮಾಡಿದ್ರೆ, ಆಮೇಲೆ ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತ ಹೇಳಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀರಲ್ಲ ಹೋದ ವರ್ಷ ಚರ್ಚೆ ಮಾಡಿದಾಗ, ಇದು ಹಾಗಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋ ಸಂಗತಿ ತಾವು ಹೇಳಿದ್ರಿ. ಈಗ ಬಹಳ ಅನಿವಾರ್ಯತೆ ಇದೆ. ಮಾನ್ಯ ಸಚಿವರೇ, ದಯಮಾಡಿ ನೀವು ಹಿರಿಯರಿದ್ದೀರಿ, ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯದ ಬಗ್ಗೆ ನಮಗೇನಿಲ್ಲ, ಆದ್ರೆ ಕಾರ್ಯ ಮಾಡೋರ ಬಗ್ಗೆ ನಮಗೆ ಸ್ವಲ್ಪ ಬೇರೆ ಬೇರೆ ತರದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋ ಸಂಗತಿಯನ್ನ ಕಮಿಷನರೇಟ್ ಆಫೀಸ್ ಬಹಳ ಮೂಲ ಅಗತ್ಯ ನಮಗೆ. ಅದನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಚನ್ನಬಸಪ್ಪನವರು ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. 33 ಪೊಲೀಸ್ ಠಾಣೆಗಳು ಶಿವಮೊಗ್ಗ ಜಿಲ್ಲೆನಲ್ಲಿದ್ದಾವೆ. ಆ 33ರಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು 1549. ಅದರಲ್ಲಿ ಈಗ ಇರ್ತಕ್ಕಂಥವು 1394, 155 ಹುದ್ದೆಗಳು ಖಾಲಿ. ತಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ ಚನ್ನಬಸಪ್ಪ, ಪೊಲೀಸ್ ರಿಕ್ರೂಟ್ಮೆಂಟು ಬಹಳ ವರ್ಷಗಳಾಗಲೇ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಸ್ ಹಿಂದಿನ ಸರ್ಕಾರದಲ್ಲಿ PSI ಸ್ಕ್ಯಾಮ್ ಅಂತ ಆಗಿ 545 ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ ಮಾಡುವಾಗ ಬಹಳ ಗೊಂದಲಕ್ಕೆ ಈಡಾಯ್ತು. ಅದಾದ ಮೇಲೆ 402 ಮತ್ತೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಯ್ತು. ಅದು ಕೂಡ ಗೊಂದಲ ಆಯ್ತು, ಕೋರ್ಟಿಗೆ ಹೋದ್ರು. ಅದೆಲ್ಲ ಆಗಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆ ಎರಡೂ ಸಮಸ್ಯೆಗಳನ್ನ ಬಗೆಹರಿಸಿ ಸುಮಾರು 947 ಸಬ್ ಇನ್ಸ್ಪೆಕ್ಟರ್ನ ರೆಕ್ರೂಟ್ ಮಾಡಿದ್ದಾರೆ. ಅವರೆಲ್ಲ ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಇವ್ರೇನು 42 ಸಬ್ ಇನ್ಸ್ಪೆಕ್ಟರ್ದು ಖಾಲಿ ಇದೆ. ಶಿವಮೊಗ್ಗಕ್ಕೆ ನಾವು 32 ಕೊಟ್ಟಿದ್ದೇವೆ. ಅವರೆಲ್ಲ ಈಗಾಗಲೇ 7 ತಿಂಗಳು 8 ತಿಂಗಳಾಗಿದೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅವರು ಎಲ್ಲಿ ನಾವು ಅವರಿಗೆ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ 32 ಕೂಡ ಶಿವಮೊಗ್ಗಕ್ಕೆ ಬರ್ತಾರೆ. ಈಗೆಲ್ಲ ಅವರು ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಇಲ್ಲಿ ಕೂಡ ವಿಧಾನಸೌಧಕ್ಕೂ ಕೂಡ ಈಗ ಟ್ರೈನಿಂಗಿಗೆ ಹಾಕಿದ್ದೇವೆ. ಸಬ್ ಇನ್ಸ್ಪೆಕ್ಟರ್ದು ಬರೀ 10 ಉಳ್ಕೊಳ್ಳುತ್ತೆ. ಅದನ್ನು ನೆಕ್ಸ್ಟ್ ರೆಕ್ರೂಟ್ಮೆಂಟ್ನಲ್ಲಿ ನಾವು ಈಗಾಗಲೇ ಮತ್ತು 600 ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಫೈನಾನ್ಸ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಅಪ್ರೂವ್ ಆದಮೇಲೆ ಅದನ್ನು ನಾವು ತಗೊಳ್ತೇವೆ.
ಆಗ ನಿಮಗೆ ಆ 10 ಏನು ಖಾಲಿ ಇರುತ್ತೆ ಅದನ್ನು ಕೂಡ ಕೊಡ್ತೇವೆ. ತಮಗೆ ತಾವು ಕೇಳಿದಿರಿ, ಈಗಿರ್ತಕ್ಕಂಥ ಖಾಲಿ ಇವ್ರಿಗೆ ಡ್ಯೂಟಿ ಸರಿಯಾಗಿ ಆಗ್ತಾ ಇಲ್ಲ. ಯಾಕೆಂದರೆ ಸ್ಟೇಷನ್ನಿಗೆ ಬಂದವ್ರಿಗೆ ಅವರಿಗೆ ಗಸ್ತು, ನಾಗರಿಕ ಅಹವಾಲು ಇದರಲ್ಲೇ ಕಾಲ ಕಳೆದು ಬಿಡ್ತಾರೆ, ಡ್ಯೂಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂಥೇಳಿ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಈ ಸ್ಟೇಷನ್ ಒಳಗಡೆ ಯಾರಾದರೂ ಬಂದರೆ ಅವ್ರ ಜೊತೆ ಕಂಪ್ಲೇಂಟ್ ತೊಗೊಳ್ಳೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸುಮಾರು 103 ಜನ ಗೃಹರಕ್ಷಕ ಸಿಬ್ಬಂದಿಯನ್ನು ತೊಗೊಂಡಿದ್ದೀವಿ. ಖಾಲಿ ಯಾವುದನ್ನು ಇಟ್ಕೊಂಡಿಲ್ಲ. ಹಾಗಾಗಿ ಯಾವುದು ಡ್ಯೂಟಿ ಯಾರು ಮಾಡಬೇಕೋ ಅದನ್ನು ರಿವರ್ಕ್ ಮಾಡಿ ಡ್ಯೂಟಿಗೆ ಏನು ತೊಂದರೆ ಆಗದಾಗೆ ನೋಡ್ಕೊಳ್ತಾ ಇದ್ದೇವೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು 155 ಕೂಡ ಭರ್ತಿ ಮಾಡಿ ನೀವೀಗ ಕೊಡ್ತೇವೆ. ಮತ್ತು ಏನು ಲಾ ಆ್ಯಂಡ್ ಆರ್ಡರು ಮತ್ತು ತಾವು ಹೇಳಿದಾಗೆ ಕಮಿಷನರೇಟ್ ಮಾಡೋದು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಯಾಕೆಂದರೆ ಒಂದೊಂದು ಜಿಲ್ಲೆಗೂ ಒಂದೊಂದು ಕಮಿಷನರೇಟ್ ಮಾಡಿದರೆ ಮತ್ತು ತಿರ್ಗಾ ನಮಗೆ ಒಬ್ಬ SP ನೋಡ್ಕೊಳ್ತಾರೆ. ಈಗ ಮತ್ತೊಂದು ಪೊಲೀಸ್ ಕಮಿಷನರ್ ಮಾಡಿ ಕಮಿಷನರೇಟ್ ಮಾಡಿ ಅದಕ್ಕೆ ಸ್ಟಾಫ್ ಮಾಡಿ ಮತ್ತು ರೂರಲ್ಲಿನ ಬೇರೆಯವರಿಗೆ ಕೊಡುವಂಥ ಪದ್ಧತಿ ಆಗಬೇಕು ಅಂತಂದರೆ ಅದಕ್ಕಾದ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಒಳಗಡೆ ಬರೋದಾದರೆ ಕಮಿಷನರೇಟ್ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನು ಪರಿಶೀಲನೆ ಮಾಡೋಣ. ಯಾಕೆಂದರೆ ಶಿವಮೊಗ್ಗ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ.